ದೀಪಾವಳಿ ಹತ್ರ ಬರ್ತಾ ಬರ್ತಾ ಯಾವ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಚಾನೆಲ್ ನಲ್ಲಿ ಅನೇಕ ರೆಸಿಪೀಸ್ ಗಳನ್ನ ನಿಮ್ಗೋಸ್ಕರನೇ ಮಾಡಿ ತೋರಿಸ್ತಾ ಇದೀವಿ. ಈ ಸರಿ ದೀಪಾವಳಿಗೆ ತುಂಬಾ ಕಷ್ಟವಾಗಿರೋ ಸ್ವೀಟ್ ನೆಲ್ಲ ನಮ್ ಕೈಲಿ ಮಾಡಕ್ಕಾಗಲ್ಲ. ತುಂಬಾ ಸುಲಭವಾಗಿ ಏನಾದ್ರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ತುಂಬಾನೇ ಸುಲಭವಾಗಿ ಎಲ್ಲರೂ ಸಹ ದೀಪಾವಳಿಗೆ ಮಾಡೋ ಗುಲಾಬ್ ಜಾಮೂನ್ ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ ಅನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಗಟ್ಟಿಗೆ ಹ್ಯಾಂಡಲ್ ಮಾಡಬಾರ್ದು, ಸಾಫ್ಟ್ ಆಗಿ ಕ್ರ್ಯಾಕ್ ಇಲ್ಲದೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಒಂದು ಪ್ಯಾನ್ ನಲ್ಲಿ 600 ಗ್ರಾಂ ಸಕ್ಕರೆನ ಹಾಕಿ ಅದರಲ್ಲಿ 600 ml ನೀರನ್ನ ಹಾಕಿ ಕುದಿಸ್ಕೊಳ್ಳೋಣ. ಸಕ್ಕರೆ ಕರಗದ ಮೇಲೆ 1/4 ಟೀ ಸ್ಪೂನ್ ಏಲಕ್ಕಿ ಎಸೆನ್ಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ನ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಗುಲಾಬ್ ಜಾಮೂನ್ ಮಿಕ್ಸ್ ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕ್ರ್ಯಾಕ್ ಇಲ್ಲದೆ ಮಾಡಿಟ್ಕೊಳ್ಳೋಣ. ಈಗ ಕಡಾಯಿನಲ್ಲಿ ಎಣ್ಣೆ ಬಿಸಿ ಮಾಡಿ ಮೀಡಿಯಂ ಹೀಟ್ ನಲ್ಲೇ ಎಲ್ಲಾ ಉಂಡೆಗಳನ್ನು ಸಹ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೆ ಈ ತರ ಎಲ್ಲಾ ಕಡೆ ಚೆನ್ನಾಗಿ ಈವನ್ ಆಗಿ ಫ್ರೈ ಆಗೋ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ಇದನ್ನ ತೆಗೆದು ಡೈರೆಕ್ಟ್ ಆಗಿ ಸಕ್ಕರೆ ಪಾಕದಲ್ಲಿ ಹಾಕೋಣ. ಇದು ಒಂದು ಅರ್ಧ ಇಂದ 1 ಗಂಟೆ ಟೈಮ್ ಅಲ್ಲಿ ಸಕ್ಕರೆ ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈ ತರ ಎಲ್ಲಾ ಗುಲಾಬ್ ಜಾಮೂನ್ ಗಳನ್ನು ಸಹ ಮಾಡಿಟ್ಕೊಳ್ಳೋಣ. ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.